ನಮಸ್ಕಾರ. ಸಾಲು ಮರದ ತಿಮ್ಮಕ್ಕನವರ ಕಥೆ. ಆ ಹೆಸರು ಕೇಳಿದವರೇ ಇಲ್ಲ. ನಾವೆಲ್ಲರೂ ಶಾಲೆಯಲ್ಲಿ ಓದಿದ್ದೇವೆ, ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ಆದರೆ ಪದವಿ ಇಲ್ಲ, ಹಣವಿಲ್ಲ, ಅಧಿಕಾರವೂ ಇಲ್ಲ. ಒಬ್ಬ ಸಾಮಾನ್ಯ ಅನಕ್ಷರಸ್ಥ ಮಹಿಳೆ ಇಡೀ ಜಗತ್ತು ತಿರುಗಿ ನೋಡುವಂತಹ ಒಂದು ಪರಂಪರೆಯನ್ನ ಹೇಗೆ ಸೃಷ್ಟಿಸಿದ್ರು? ಈ ಮೂಲಗಳ ಸಹಾಯದಿಂದ ಆ ಕಥೆಯ ಹಿಂದಿರುವ ಕೆಲವು ಆಳವಾದ ವಿಷಯಗಳನ್ನ ಇಂದು ನೋಡೋಣ. ಹೌದು, ಇದು ಕೇವಲ ಮರಗಳನ್ನು ನೆಟ್ಟ ಕಥೆಯಂತೂ ಅಲ್ಲ. ಅದಕ್ಕಿಂತ ಬಹಳ ದೊಡ್ಡದು. ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ನೋವನ್ನು ಒಂದು ಸಮಾಜದ ಆಸ್ತಿಯಾಗಿ ಹೇಗೆ ಪರಿವರ್ತಿಸಬಹುದು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಸಾಮಾನ್ಯವಾಗಿ ನೋವು ಮನುಷ್ಯರನ್ನ ಒಳಗೆ ಕುಗ್ಗಿಸ್ಬಿಡುತ್ತೆ. ಆದ್ರೆ ಇಲ್ಲಿ ಅದೇ ನೋವು ಒಂದು ಮಹಾನ್ ಚೈತನ್ಯವಾಗಿ ಬದಲಾಗಿದೆ. ಅದು ಹೇಗೆ ಸಾಧ್ಯವಾಯಿತು ಅನ್ನೋದೇ ನಿಜವಾದ ಕುತೂಹಲ. ಸರಿ, ಹಾಗಾದ್ರೆ ಆ ಬದಲಾವಣೆಯ ಮೂಲದಿಂದಾನೇ ಶುರು ಮಾಡೋಣ. ಅವರ ಆರಂಭದ ದಿನಗಳು ಹೇಗಿದ್ವು? ಮೂಲಗಳ ಪ್ರಕಾರ ತುಮಕೂರು ಜಿಲ್ಲೆಯ ಗಬ್ಬಿ ಅನ್ನೋ ಒಂದು ಸಣ್ಣ ಹಳ್ಳಿ. ಹೌದು, ಹುಟ್ಟಿದ್ದೇ ಒಂದು ಬಡ ಕುಟುಂಬದಲ್ಲಿ. ಹಾಗಾಗಿ ಶಾಲೆಗೆ ಹೋಗೋ ಯೋಚನೆಯೇ ಇರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಕೂಲಿ ಕೆಲ್ಸ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಅಂದ್ರೆ ಅವರಿಗೆ ಅಕ್ಷರ ಜ್ಞಾನ ಸಿಗ್ಲಿಲ್ಲ ನಿಜ, ಆದ್ರೆ ಪ್ರಕೃತಿಯ ಜ್ಞಾನ ಅಪಾರವಾಗಿ ಸಿಕ್ತು. ಅವರಿಗೆ ಶಾಲೆಯೇ ಸುತ್ತಮುತ್ತಲಿನ ಪರಿಸರ. ಗಾಳಿಯ ಸದ್ದು, ಮಣ್ಣಿನ ವಾಸನೆ. ಅದೇ ಅವರ ಪಠ್ಯಪುಸ್ತಕಗಳು. ಒಂದು ವರದಿಯಲ್ಲಿ ಬಾಳು ಎಷ್ಟೇ ಕಷ್ಟವಾದ್ರೂ ಮಾಡೋ ಕೆಲ್ಸದಲ್ಲಿ ಮನಸ್ಸು ಶುದ್ಧವಾಗಿರ್ಬೇಕು ಅನ್ನೋ ಪಾಠವನ್ನು ಅವರು ಚಿಕ್ಕ ವಯಸ್ಸಲ್ಲೇ ಕಲಿತಿದ್ರು ಅಂತ ಇದೆ. ಆ ಪಾಠವೇ ಅವರ ಮುಂದಿನ ಬದುಕಿಗೆ ಬುನಾದಿ ಆಯ್ತು. ಹೌದು, ಆ ಬುನಾದಿ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದಕ್ಕೆ ಅವರ ಜೀವನವೇ ಸಾಕ್ಷಿ ಅಲ್ವಾ? ಮುಂದೆ ಅವರ ಮದುವೆ ಚಿಕ್ಕಯ್ಯ ಅವರ ಜೊತೆ ನಡೀತು. ಆದರೆ ದಂಪತಿಗೆ ಮಕ್ಕಳಾಗ್ಲಿಲ್ಲ. ಆ ಕಾಲದ ಸಮಾಜದಲ್ಲಿ ಆ ಸಾಮಾಜಿಕ ಒತ್ತಡ, ವೈಯಕ್ತಿಕ ನೋವು, ಅದನ್ನು ತಡ್ಕೊಳ್ಳೋದೇ ದೊಡ್ಡ ಸವಾಲು. ಖಂಡಿತ. ಅದೇ ಅವರ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟ. ಇಲ್ಲಿಂದಲೇ ಕಥೆ ಒಂದು ಅಸಾಮಾನ್ಯ ತಿರುವು ಪಡ್ಕೊಳ್ಳತ್ತೆ. ಮಕ್ಕಳಿಲ್ಲದ ನೋವಲ್ಲಿ ಮುಳುಗಿ ಹೋಗೋ ಬದಲು ಆ ದಂಪತಿ ಅದಕ್ಕೊಂದು ಸೃಜನಾತ್ಮಕ ಉತ್ತರ ಕಂಡುಕೊಂಡ್ರು. ನಮ್ಗೆ ಮಕ್ಕಳಿಲ್ದಿದ್ರೆ ಏನಾಯ್ತು, ಈ ಸಸಿಗಳನ್ನೇ ನಮ್ಮ ಮಕ್ಕಳ ಹಾಗೆ ಬೆಳೆಸೋಣ ಅನ್ನೋ ಆ ಒಂದು ಯೋಚನೆ, ಅದು ಒಂದು ಐತಿಹಾಸಿಕ ಹಸಿರು ಕ್ರಾಂತಿಗೆ ನಾಂದಿ ಹಾಡಿತು. ಆದ್ರೆ ಈ ಯೋಚನೆ ಇದ್ದಕ್ಕಿದ್ದಂತೆ ಬಂದಿರ್ಲಿಲ್ಲ ಅಲ್ವಾ? ಅದಕ್ಕೆ ಯಾವುದಾದ್ರೂ ಒಂದು ಪ್ರಚೋದನೆ ಇರಬೇಕಲ್ಲ. ಅವರ ಪತಿ ಚಿಕ್ಕಯ್ಯ ಅವರ ಪಾತ್ರ ಇದರಲ್ಲಿ ಎಷ್ಟಿತ್ತು? ತುಂಬ ಸರಿಯಾದ ಪ್ರಶ್ನೆ. ಇದು ತಿಮ್ಮಕ್ಕನೋರೊಬ್ಬರ ನಿರ್ಧಾರವಾಗಿರ್ಲಿಲ್ಲ. ಅವರ ಪತಿ ಚಿಕ್ಕಯ್ಯ ಅವರ ಬೆಂಬಲವಿಲ್ಲದೆ ಇದು ಸಾಧ್ಯವೇ ಇರಲಿಲ್ಲ. ಮೂಲಗಳ ಪ್ರಕಾರ ಒಂದು ಸಂಜೆ ಕೆಲ್ಸ ಮುಗಿಸ್ಬರುವಾಗ ಬಿಸ್ಲಲ್ಲಿ ಸುಸ್ತಾಗಿ ರಸ್ತೆ ಬದಿಯಲ್ಲಿ ಕೂತಾಗ ಅಲ್ಲಿ ಒಂದು ಚೂರು ನೆರಳಿಲ್ಲದಿರೋದನ್ನ ಕಂಡು ತಿಮ್ಮಕ್ಕನವ್ರಿಗೆ ಬೇಜಾರಾಯ್ತು. ಈ ದಾರಿಯಲ್ಲಿ ಹೋಗೋ ಜನರಿಗೆ, ದನಕರುಗಳ್ಗೆ ಸ್ವಲ್ಪ ನೆರಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಚಿಕ್ಕಯ್ಯನವರ ಬಳಿ ಹೇಳ್ಕೊಂಡ್ರು. ಆ ಒಂದು ಸಣ್ಣ ಆಸೆಯೇ ಈ ದೊಡ್ಡ ಕಾರ್ಯಕ್ಕೆ ಬೀಜವಾಯಿತು. ಅಂದ್ರೆ ತಮ್ಮ ನೋವಿಗಿಂತ ಹೆಚ್ಚಾಗಿ ಬೇರೆಯವರ ಕಷ್ಟಕ್ಕೆ ಮರುಗುವ ಮನಸ್ಸು ಅವರಲ್ಲಿತ್ತು. ಅಲ್ಲಿಂದ ಈ ಕೆಲಸ ಶುರುವಾಗಿತ್ತು ಹೇಗೆ? ಅವರು ತಕ್ಷಣವೇ ಕಾರ್ಯಪ್ರವೃತ್ತರಾದ್ರು. ಹತ್ತಿರದ ಹುಲಿಕಲ್ ಗ್ರಾಮದಿಂದ ಆಲದ ಸಸಿಗಳನ್ನ ತಂದ್ರು. ಮೊದಲ ವರ್ಷ ಸುಮಾರು 10 ಸಸಿಗಳನ್ನ ತಮ್ಮ ಊರಿನಿಂದ ಕುದೂರಿಗೆ ಹೋಗೋ 4 ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ ನೆಟ್ರು. ಸಸಿ ನೆಡುವುದು ಸುಲಭ, ಆದರೆ ಅದು ಬಿಸಿಲು ನಾಡಿನಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಜಾಗದಲ್ಲಿ ಅದನ್ನ ಬೆಳೆಸೋದು ಇದೆಯಲ್ಲ, ಅದು ನಿಜವಾದ ಸವಾಲು. ಇಲ್ಲಿಂದ ಅವರ ತಪಸ್ಸು ಶುರುವಾಗುತ್ತೆ. ಇದು ಕೇಳಿದಾಗೆಲ್ಲ ನನಗೆ ಆಶ್ಚರ್ಯ ಆಗತ್ತೆ. ಪ್ರತಿದಿನ 4 ಕಿಲೋಮೀಟರ್ ದೂರ ಕೊಡಗಳಲ್ಲಿ ನೀರು ಹೊತ್ತು ತಂದು ಗಿಡಗಳಿಗೆ ಹಾಕುವುದು. ಇವತ್ತು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಅದು ವರ್ಷಗಟ್ಲೆ. ಅದು ಕೇವಲ ದೈಹಿಕ ಶ್ರಮ ಅಷ್ಟೇ ಅಲ್ಲ, ಅದೊಂದು ಮಾನಸಿಕ ಸಮರ್ಪಣೆ ಕೂಡ. ಕೆಲವು ಸಂದರ್ಶನಗಳಲ್ಲಿ ಅವರು ಹೇಳಿಕೊಂಡ ಹಾಗೆ ಬೇರೆ ಊರಿಗೆ ಹೋಗಿ ಕೂಲಿ ಮಾಡಿ ಸಂಜೆ ಬಂದು ಗಿಡಗಳಿಗೆ ನೀರು ಹಾಕ್ತಿದ್ರು. ಅಬ್ಬಬ್ಬಾ! ಕೆಲವೊಮ್ಮೆ ನೀರು ತರಲು ಪಕ್ಕದ ಹಳ್ಳಿಯ ಬಾವಿಗಳಿಗೆ ಹೋಗಬೇಕಿತ್ತು. ಅಲ್ಲಿ ಅವರು ನಿಮಗೆ ಕುಡಿಯೋಕೆ ನೀರಿಲ್ಲ, ಇದ್ಯಾವುದೋ ಗಿಡಕ್ಕೆ ಯಾಕೆ ನೀರು ಹಾಕ್ತೀರಿ ಅಂತ ಆಡ್ಕೊಂಡಿದ್ದು ಉಂಟಂತೆ. ಈ ಕೇಳೋಕೆ ಅದ್ಭುತವಾಗಿದೆ. ಆದರೆ ಆರಂಭದಲ್ಲಿ ಊರಿನ ಜನ ಇದನ್ನ ಹೇಗೆ ನೋಡಿದ್ರು? ಈ ದಂಪತಿಗೆ ಬೇರೆ ಕೆಲ್ಸವಿಲ್ಲ ಅಂತ ಯಾರಾದ್ರೂ ಆಡಿಕೊಂಡಿದ್ದು ಮೂಲಗಳಲ್ಲಿದೆಯಾ? ಖಂಡಿತವಾಗಿಯೂ ಆಡಿಕೊಂಡಿದ್ರು. ಮಕ್ಕಳಾಗಲಿಲ್ಲ ಅನ್ನೋ ಹುಚ್ಚಿಗೆ ಗಿಡ ಮರ ಅಂತ ಅಲೆಯುತ್ತಿದ್ದಾರೆ ಅಂತ ನಕ್ಕವರೂ ಇದ್ರು. ಆದ್ರೆ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ದಂಪತಿ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವರ ಗಮನವಲ್ಲ, ತಾವು ನೆಟ್ಟ ಮಕ್ಕಳ ಮೇಲಿತ್ತು. ಹೌದು.
ರಾತ್ರಿ ಹೊತ್ತು ಜಾನುವಾರುಗಳು ಗಿಡಗಳನ್ನ ತಿಂದು ಹಾಕಬಾರ್ದು ಅಂತ ಮುಳ್ಳಿನ ಬೇಲಿ ಬೇರೆ ಕಟ್ಟುತ್ತಿದ್ರು. ಒಂದು ನಿಮಿಷ, ಆ ಬೇಲಿಯ ಬಗ್ಗೆ ಒಂದು ವಿವರಣೆ ಇದೆಯಲ್ಲ, ಅದು ನಿಜಕ್ಕೂ ಮನಕಲಕುವಂಥದ್ದು. ತಮ್ಮಲ್ಲಿದ್ದ ಹಳೆಯ ಸೀರೆಗಳನ್ನೇ ಹರಿದು ಅದರ ತುಂಡುಗಳಿಂದ ಬೇಲಿ ಕಟ್ಟುತ್ತಿದ್ರು ಅಂತ. ಹೌದು ಹೌದು, ಆ ವಿವರ ಬಹಳ ಮುಖ್ಯ. ಸೀರೆ ಅನ್ನೋದು ಒಬ್ಬ ಮಹಿಳೆಗೆ ಅವಳ ಅಸ್ಮಿತೆಯ ಭಾಗ ಅಲ್ವಾ? ಅದನ್ನೇ ಹರಿದು ಬೇಲಿ ಕಟ್ಟಿದ್ರು ಅಂದ್ರೆ ತಮ್ಮ ಅಸ್ತಿತ್ವದ ಒಂದು ಭಾಗವನ್ನೇ ಆ ಗಿಡಗಳ ರಕ್ಷಣೆಗಾಗಿ ಮುಡಿಪಾಗಿಟ್ರು. ಇದು ಕೇವಲ ಒಂದು ಕೆಲಸವಲ್ಲ, ಅದೊಂದು ಯಜ್ಞದ ಸ್ವರೂಪ ಪಡೆದುಕೊಂಡಿತ್ತು. ಮಕ್ಕಳನ್ನು ಕಾಪಾಡುವಂತೆಯೇ ಮರಗಳನ್ನು ಕಾಪಾಡಬೇಕು ಎಂಬುದು ಅವರ ಜೀವನದ ಮಂತ್ರವಾಗಿತ್ತು. ಈ ಪರಿಶ್ರಮ, ಈ ಸಮರ್ಪಣೆ, ಇದರ ಫಲ ಸಿಗಲು ಎಷ್ಟು ಸಮಯ ಹಿಡಿಯಿತು? ಜನರಿಗೆ ಇದರ ಮಹತ್ವ ಅರಿವಾಗಿದ್ದು ಯಾವಾಗ? ಸುಮಾರು 10 ವರ್ಷಗಳು ಬೇಕಾಯ್ತು. ಆ ಪುಟ್ಟ ಸಸಿಗಳು ನಿಧಾನವಾಗಿ ಬೆಳೆದು ದೊಡ್ಡ ಮರಗಳಾಗಿ ರಸ್ತೆಯ ಎರಡೂ ಬದಿಗಳಲ್ಲಿ ಹಸಿರು ತೋರಣದ ಹಾಗೆ ಕಾಣಿಸಲು ಶುರುವಾದವು. ಆ ಬರಡು ರಸ್ತೆಯಲ್ಲಿ ಹೋಗೋರಿಗೆ ತಂಪಾದ ನೆರಳು ಸಿಗತೊಡಗಿತು. ಪಕ್ಷಿಗಳು ಗೂಡು ಕಟ್ಟಿದ್ವು. ಆಗ ಹಿಂದೆ ನಕ್ಕಿದ್ದ ಜನರೇ ತಿಮ್ಮಕ್ಕನವರ ಕೆಲಸ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಲು ಆರಂಭಿಸಿದರು. ಆ ಮರಗಳು ಕೇವಲ ನೆರಳು ನೀಡ್ಲಿಲ್ಲ, ಆ ಗ್ರಾಮದ ಬದುಕಿನ ಒಂದು ಭಾಗವೇ ಆಗಿ ಹೋದವು. ಖಂಡಿತ. ಇದನ್ನೇ ನಾವು ಸಮುದಾಯದ ಮೇಲೆ ಪರಿಸರ ಬೀರುವ ನೇರ ಪರಿಣಾಮ ಅನ್ನೋದು. ಒಬ್ಬ ವ್ಯಕ್ತಿಯ ನಿಸ್ವಾರ್ಥ ಸೇವೆ ಇಡೀ ಸಮುದಾಯದ ಜೀವನ ಶೈಲಿಯನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಅವರ ಈ ಕೆಲಸದಿಂದ ಆ ಊರಿಗೆ, ಆ ದಾರಿಗೆ ಒಂದು ಹೊಸ ಜೀವ ಬಂದ ಹಾಗಾಯಿತು. ಖಂಡಿತ. ಇಲ್ಲಿ ಇನ್ನೊಂದು ಆಳವಾದ ವಿಷಯ ಇದೆ. ತಿಮ್ಮಕ್ಕನವರು ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ನಂತಹ ದೊಡ್ಡ ದೊಡ್ಡ ಶಬ್ದಗಳನ್ನ ಕೇಳಿರ್ಲಿಲ್ಲ, ಪರಿಸರದ ಬಗ್ಗೆ ಯಾವುದೇ ಸೆಮಿನಾರ್ಗಳಿಗೆ ಹೋಗಿರ್ಲಿಲ್ಲ. ಆದ್ರೆ ಆ ಜಾಗತಿಕ ಸಮಸ್ಯೆಗಳಿಗೆ ಬೇಕಾದ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಪರಿಹಾರವನ್ನ ತಮ್ಮ ಬದುಕಿನಲ್ಲೇ ತೋರಿಸ್ಕೊಟ್ರು. ಸರಿ. ಇದನ್ನೇ ನಾವು ಗ್ರಾಸ್ ರೂಟ್ಸ್ ಎನ್ವೈರಮೆಂಟಲಿಸಂ ಅಥವಾ ತಳಮಟ್ಟದ ಪರಿಸರವಾದ ಅಂತ ಕರೆಯೋದು. ಜ್ಞಾನ ಕೇವಲ ಪುಸ್ತಕಗಳಿಂದ ಬರೋದಿಲ್ಲ, ಅದು ಬದುಕಿನ ಅನುಭವ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಯಿಂದಲೂ ಬರುತ್ತೆ ಅನ್ನೋದಕ್ಕೆ ಅವರೇ ಸಾಕ್ಷಿ. ಅವರ ಈ ಮೌನ ಸಾಧನೆ ನಿಧಾನವಾಗಿ ಜಗತ್ತಿನ ಗಮನ ಸೆಳೆಯಿತು. ಅವರಿಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬರಲು ಶುರುವಾದವು. ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ತು. ಆ ದೊಡ್ಡ ವೇದಿಕೆಯಲ್ಲಿ ರಾಷ್ಟ್ರಪತಿಗಳ ಕೈಯಿಂದ ಪ್ರಶಸ್ತಿ ಸ್ವೀಕರಿಸಿದಾಗ ಅವರು ಹೇಳಿದ ಮಾತು ತುಂಬ ಸರಳವಾಗಿತ್ತು. ನಾನು ಈ ಕೆಲಸ ಮಾಡಿದ್ದು ಮರಗಳಿಗೆ, ಅವು ನನ್ನ ಮಕ್ಕಳು. ಆ ಒಂದು ಕ್ಷಣ ಇದೆಯಲ್ಲ, ಅದು ಬಹಳ ಸಾಂಕೇತಿಕವಾದದ್ದು. ಯಾವುದೇ ಶಿಕ್ಷಣವಿಲ್ಲದ ಹಳ್ಳಿಯ ಸಾಮಾನ್ಯ ಮಹಿಳೆಯೊಬ್ಬಳು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪಡೆಯೋದು, ಇದು ಅವರೊಬ್ಬರ ಸಾಧನೆಯ ಕಥೆಯಷ್ಟೇ ಅಲ್ಲ. ಹೌದು, ಇದು ಪ್ರಕೃತಿಯನ್ನು ಪ್ರೀತಿಸುವ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಗೆಲುವು. ಜಗತ್ತು ಎದುರಿಸ್ತಿರೋ ಪರಿಸರ ಸಮಸ್ಯೆಗೆ ಉತ್ತರ ಇರೋದು ದೊಡ್ಡ ದೊಡ್ಡ ಯೋಜನೆಗಳಲ್ಲ, ಬದಲಿಗೆ ತಿಮ್ಮಕ್ಕನವರಂತಹವರ ಸರಳ, ಪ್ರಾಮಾಣಿಕ ಪ್ರಯತ್ನಗಳಲ್ಲಿ ಅನ್ನೋ ಸಂದೇಶವನ್ನ ಆ ದೃಶ್ಯ ಸಾರಿ ಹೇಳಿತು. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ತಿಮ್ಮಕ್ಕ ಅವರ ಜೀವನದಿಂದ ನಾವು ಕಲಿಬೇಕಾದ ನಿಜವಾದ ಪಾಠ ಬರೀ ಗಿಡ ನೆಡಿ ಅಂತ ಮಾತ್ರ ಅಲ್ಲ ಅಲ್ವಾ? ಅದಕ್ಕಿಂತ ಆಳವಾದದ್ದು ಏನೋ ಇದೆ. ಖಂಡಿತವಾಗಿಯೂ. ಮೊದಲ ಪಾಠ ಇರೋದು ನಮ್ಮ ನೋವನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಅನ್ನೋದ್ರಲ್ಲಿ. ನೋವು ನಮ್ಮನ್ನು ನಾಶ ಮಾಡಬಹುದು ಅಥವಾ ನಮ್ಮಿಂದ ಏನನ್ನಾದ್ರೂ ಸೃಷ್ಟಿ ಮಾಡಿಸಬಹುದು. ತಿಮ್ಮಕ್ಕ ಎರಡನೇ ದಾರಿಯನ್ನು ಆರಿಸಿಕೊಂಡ್ರು. ಸರಿ. ಎರಡನೇದಾಗಿ, ಬದಲಾವಣೆ ತರಲು ದೊಡ್ಡ ಸ್ಥಾನಮಾನ, ಅಧಿಕಾರ ಬೇಕಿಲ್ಲ. ನಮ್ಮ ಸುತ್ತಮುತ್ತಲಿನ ಸಣ್ಣ ಸಮಸ್ಯೆಯೊಂದಕ್ಕೆ ಪ್ರಾಮಾಣಿಕವಾಗಿ ಪರಿಹಾರ ಹುಡುಕಿದ್ರೂ ಸಾಕು. ಮೂಲಗಳಲ್ಲಿ ಕೊನೆಯದಾಗಿ ಹೇಳಿರುವ ಒಂದು ಮಾತು ನನಗೆ ತುಂಬಾ ಇಷ್ಟ ಆಯಿತು. ನೀವು ಬಿಟ್ಟು ಹೋಗುತ್ತಿರುವುದು ಕಟ್ಟಡವಲ್ಲ, ನೆರಳು ನೀಡುವ ಬದುಕಾಗಲಿ. ಇದು ಸಾಲುಮರದ ತಿಮ್ಮಕ್ಕ ಅವರು ಮಾತುಗಳಿಲ್ಲದೆ ತಮ್ಮ ಬದುಕಿನ ಮೂಲಕವೇ ನಮಗೆಲ್ಲ ಹೇಳಿಕೊಟ್ಟ ಪಾಠ. ಆ 384 ಆಲದ ಮರಗಳು, ಅವು ಕೇವಲ ಮರಗಳಲ್ಲ, ಅವು ಒಬ್ಬ ತಾಯಿಯ ಪ್ರೀತಿ, ಪರಿಶ್ರಮ ಮತ್ತು ತ್ಯಾಗದ ಸ್ಮಾರಕಗಳು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸಲು ಒಂದು ಆಲೋಚನೆಯನ್ನ ಬಿಟ್ಟು ಹೋಗಬಹುದು. ತಿಮ್ಮಕ್ಕ ಅವರು ತಮ್ಮ ವೈಯಕ್ತಿಕ ನೋವನ್ನ ಒಂದು ಇಡೀ ಅರಣ್ಯವನ್ನೇ ಸೃಷ್ಟಿಸುವ ಶಕ್ತಿಯಾಗಿ ಪರಿವರ್ತಿಸಿದರು. ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ನೋವು, ಕೊರತೆ ಅಥವಾ ಸವಾಲು ಇದ್ದೇ ಇರುತ್ತೆ. ನಾವು ಆ ಭಾವನೆಯನ್ನು ಸಣ್ಣ ಪ್ರಮಾಣದಾದರೂ ಸರಿ ಸಮುದಾಯಕ್ಕೆ ಅಥವಾ ಈ ಭೂಮಿಗೆ ಒಳಿತಾಗುವಂತಹ ಕಾರ್ಯಕ್ಕಾಗಿ ಬಳಸಲು ಸಾಧ್ಯವೇ?